ರಾಜ್ಯಪಾಲ ವರ್ಸಸ್ ಸರ್ಕಾರದ ನಡುವೆ ಇದೀಗ ಪ್ರಾಸಿಕ್ಯೂಷನ್ ದಂಗಲ್. ಬಾಕಿ ಇರುವ ಪ್ರಕರಣಗಳ ಇತ್ಯರ್ಥಕ್ಕೆ ಒತ್ತಾಯ ಮಾಡಿದೆ ಸರ್ಕಾರ. ಒತ್ತಾಯದ ಬೆನ್ನಲ್ಲೇ ಸರ್ಕಾರಕ್ಕೆ ಮಾಹಿತಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಪ್ರಸ್ತಾವನೆ ಬಾಕಿಯನ್ನ ಉಳಿಸಿಕೊಂಡಿರೋ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಹೀಗಾಗಿ ರಾಜ್ಯಪಾಲರು ವರ್ಸಸ್ ಸರ್ಕಾರದ ನಡುವೆ ಏನೊಂದಷ್ಟು ಪೆಂಡಿಂಗ್ ಬಾಕಿ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೇಳಿದ್ದಾರೆ. ಲೋಕಾಯುಕ್ತ ಸಲ್ಲಿಸಿರುವಂತಹ ಪ್ರಾಸಿಕ್ಯೂಷನ್ ಪ್ರಸ್ತಾವನೆಗಳ ಬಾಕಿ ಇದಾವೆ. ಅಧಿಕಾರಿಗಳ ವಿರುದ್ಧ ಲೋಕ ಪ್ರಾಸಿಕ್ಯೂಷನ್ಗೆ ಎಷ್ಟು ಪ್ರಕರಣಗಳಿವೆ ಮಾಹಿತಿ ನೀಡಲು ತಿಳಿಸಿದ್ದಾರೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್. ಒಟ್ಟು 206 ಮಂಜೂರಾತಿ ಪ್ರಸ್ತಾವನೆ ಬಾಕಿ ಇದೆ. ಅದನ್ನೆಲ್ಲವನ್ನು ಕೂಡ ಸರ್ಕಾರ ಉಳಿಸಿಕೊಂಡಿದೆ. ಹೀಗಾಗಿ ಮತ್ತೊಮ್ಮೆ ರಾಜ್ಯಪಾಲರು ವರ್ಸಸ್ ಸರ್ಕಾರದ ಪ್ರಾಸಿಕ್ಯೂಷನ್ ದಂಗಲ್ ಮುಂದುವರೆದಿದೆ. ಬಾಕಿ ಕೇಸುಗಳ ಇತ್ಯರ್ಥಕ್ಕೆ ಒತ್ತಾಯಿಸಿದೆ ಸರ್ಕಾರ. ಹಾಗಿದ್ರೆ ಸರ್ಕಾರದ ಬಳಿ ಎಷ್ಟು ಪ್ರಾಸಿಕ್ಯೂಷನ್ ಬಾಕಿ ಉಳಿದಿವೆ? ಲೆಟ್ಸ್ ಹ್ಯಾವ್ ಅ ಲುಕ್. ಯಾವ ಇಲಾಖೆ ಎಷ್ಟು ಪ್ರಸ್ತಾವನೆ ಬಾಕಿ ಇದೆ? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆದು 65 ಪ್ರಕರಣ ಬಾಕಿ ಇದೆ. ನೆಕ್ಸ್ಟ್ ಇನ್ನು ಕಂದಾಯ ಇಲಾಖೆ 40 ಪ್ರಕರಣಗಳು ಬಾಕಿ ಉಳಿದಿದ್ದಾವೆ. ಕಂದಾಯ ಇಲಾಖೆ 40, ನಗರಾಭಿವೃದ್ಧಿ ಇಲಾಖೆ 25, ಜಲಸಂಪನ್ಮೂಲ ಇಲಾಖೆ 8 ಅಂದ್ರೆ ಒಟ್ಟು ಇಷ್ಟು ಪ್ರಸ್ತಾವನೆಗಳು ಬಾಕಿ ಇದೆ. ಇದು ಒಂದು ಡೀಟೇಲ್ಸ್ ಸಿಕ್ಕಿದೆ. ಯಾವ ಇಲಾಖೆಗೂ ಎಷ್ಟೆಷ್ಟು ಪ್ರಸ್ತಾವನೆ ಬಾಕಿ ಇದೆ ಅಂತ. ಲೋಕೋಪಯೋಗಿದು 6 ಪ್ರಸ್ತಾವನೆ ಬಾಕಿ ಇದೆ. ಅರಣ್ಯ ಇಲಾಖೆದು 5 ಬಾಕಿ ಇದೆ. ಕೃಷಿ ಇಲಾಖೆದು 4 ಬಾಕಿ ಇದೆ. ಇನ್ನು ನೆಕ್ಸ್ಟ್ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಇಲಾಖೆ 4 ಪ್ರಸ್ತಾವನೆ ಬಾಕಿ ಇದೆ. ಸೊ ಇಷ್ಟು ಸರ್ಕಾರದ ಬಳಿ ಯಾವ ಪ್ರಾಸಿಕ್ಯೂಷನ್ ಎಷ್ಟು ಬಾಕಿ ಉಳಿಸಿಕೊಂಡಿದೆ, ಯಾವ ಇಲಾಖೆಗಳು ಅಂತ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 4, ಉನ್ನತ ಶಿಕ್ಷಣ ಇಲಾಖೆ 4 ಪ್ರಾಸಿಕ್ಯೂಷನ್ ಬಾಕಿ ಇದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 4, ಸಣ್ಣ ನೀರಾವರಿ ಇಲಾಖೆ 4 ಪ್ರಸ್ತಾವನೆಯನ್ನ ಬಾಕಿ ಉಳಿಸಿಕೊಂಡಿದೆ. ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 4 ಪ್ರಾಸಿಕ್ಯೂಷನ್ ಬಾಕಿ ಉಳಿಸಿಕೊಂಡಿದೆ. ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು 3 ಪ್ರಾಸಿಕ್ಯೂಷನ್ ಬಾಕಿ ಉಳಿಸಿಕೊಂಡಿದೆ. ಇದೆಲ್ಲ ನಂಬರ್ಸ್ ಅಂದ್ರೆ ಯಾವ ಇಲಾಖೆ ಎಷ್ಟು ಪ್ರಾಸಿಕ್ಯೂಷನ್ ಬಾಕಿ ಉಳಿಸಿಕೊಂಡಿದೆ ಅಂತ. ಇನ್ನು ವಸತಿ ಇಲಾಖೆ 3 ಪ್ರಸ್ತಾವನೆ ಬಾಕಿ ಉಳಿಸಿಕೊಂಡಿದೆ. ಅದರ ಜೊತೆಗೆ ಸಾರಿಗೆ ಇಲಾಖೆ ಕೂಡ 3 ಬಾಕಿ ಉಳಿಸಿಕೊಂಡಿದೆ. ಒಟ್ಟಾರೆ ಈ ಎಲ್ಲ ಒಂದು ಪ್ರಸ್ತಾವನೆ ಬಾಕಿಯನ್ನು ಉಳಿಸಿಕೊಂಡಿದೆ ವಿವಿಧ ಇಲಾಖೆಗಳು. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳು ರಾಜಭವನ 3 ಇದಿಷ್ಟು ಪ್ರಾಸಿಕ್ಯೂಷನ್ ಬಾಕಿ ಉಳಿಸಿಕೊಂಡಿರುವಂಥದ್ದು. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 2 ಇವೆಲ್ಲ ಬಾಕಿ ಉಳಿಸಿಕೊಂಡಿರುವಂತ ಸಂಖ್ಯೆಗಳು. ಸೊ ಒಟ್ಟಾರೆ ಇವೆಲ್ಲ ಪ್ರಾಸಿಕ್ಯೂಷನ್ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ರಾಜ್ಯಪಾಲರು ಕೇಳಿದ ಮಾಹಿತಿಯನ್ನ ಇನ್ನು ಸರ್ಕಾರ ನೀಡಿಲ್ಲ. ಆದಷ್ಟು ಬೇಗ ಸರ್ಕಾರ ಈ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ನೀಡಬೇಕಾಗತ್ತೆ. ಇಲ್ಲದಿದ್ದರೆ ಮತ್ತೊಮ್ಮೆ ರಾಜ್ಯಪಾಲರು ಮತ್ತು ವರ್ಸಸ್ ಸರ್ಕಾರದ ಒಂದು ಪ್ರಾಸಿಕ್ಯೂಷನ್ ದಂಗಲ್ ಏನಿದೆ ಅದು ಮುಂದುವರಿಯುತ್ತೆ. ಈಗಾಗಲೇ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ರಾಜಭವನದಿಂದ ಏನೇ ವರದಿ ಕೇಳಿದ್ರೂ ಕೂಡ ನಾವು ಕೊಡಬಾರ್ದು ಅಂತ ಈ ಹಿಂದೆ ಕ್ಯಾಬಿನೆಟ್ನಲ್ಲೂ ಕೂಡ ತೀರ್ಮಾನ ಮಾಡಿದ್ದಾರೆ. ಸೊ ಇದನ್ನ ಯಾವ ರೀತಿ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಾಸಿಕ್ಯೂಷನ್ ಪ್ರಸ್ತಾವನೆ ಬಾಕಿ ಪ್ರಕರಣಗಳ ಮಾಹಿತಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಸಿದ್ದುಗೆ ಒಂದ್ ರೀತಿ ಮೂಡ ಟೆನ್ಷನ್. ಸಿಎಂ ಗಾದಿಗೆ ಭರ್ಜರಿ ಪೈಪೋಟಿ. ಸಿಎಂ ಸೇಫ್ ಅಂತ ಹೇಳುತ್ತಿದ್ರು ಒಳಗೊಳಗೆ ಒಂದ್ ರೀತಿ ಫೈಟ್ ನಡೀತಾ ಇದೆ. ಸಿಎಂ ಪಟ್ಟಕ್ಕೇರಲು ಘಟಾನುಘಟಿಗಳು ಕಸರತ್ತನ್ನ ಮಾಡ್ತಿದ್ದಾರೆ. ಹೌದು, ನಾವೆಲ್ಲರೂ ಸಿದ್ದರಾಮಯ್ಯ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ. ಆದರೂ ಆ ಕುರ್ಚಿಗೆ ಮಾತ್ರ ಘಟಾನುಘಟಿಗಳು ಸಾಕಷ್ಟು ಕಸರತ್ತು ಮಾಡ್ತಿದ್ದಾರೆ. ದೆಹಲಿಗೆ ಹೋಗ್ತಾರೆ, ಬರ್ತಾರೆ, ಏನು ಇಲ್ರಿ, ಏನೋ ಒಂದಷ್ಟು ಕೆಲಸ ಇರುತ್ತೆ ಅದಕ್ಕೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಬಟ್ ಅದೇ ಕೆಲ್ಸಕ್ಕೆ ಹೋಗಿದ್ದಾರಾ ಅಥವಾ ಈ ಕೆಲ್ಸಕ್ಕೆ ಹೋಗಿದ್ದಾರಾ ಗೊತ್ತಿಲ್ಲ. ಸಿಎಂ ಸೀಟ್ ಕಾದಾಟದಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಅದರ್ಸ್. ಸಿಎಂ ರೇಸ್ನಲ್ಲಿ ಡಿಕೆಶಿ ವರ್ಸಸ್ ಅದರ್ಸ್ ನಡುವೆ ಸಾಕಷ್ಟು ಪೈಪೋಟಿ ಇದೆ.
ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಸಿಎಂ ಸೀಟ್ ಫೈಟ್ ಜೋರಾಯ್ತು. ಘಟಾನುಘಟಿಗಳಿಂದ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ನನಗೆ ಬೇಕು ಮುಂದಿನ ಸಿಎಂ ಪಟ್ಟ ಅಂತ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಂತೂ ಬಹಳ ಲಾಭಿ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಆಗಾಗ ಹೋಗ್ತಾರೆ, ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಬರ್ತಾರೆ. ಆರ್ ವಿ ದೇಶಪಾಂಡೆ, ಗೃಹ ಸಚಿವ ಪರಮೇಶ್ವರ್ ಅವರು, ಮಹಾದೇವಪ್ಪ ಅವರು, ಎಂಬಿ ಪಾಟೀಲ್ ಅವರು, ಎಚ್ ಕೆ ಪಾಟೀಲ್ ನಡುವೆ ಭಾರಿ ಪೈಪೋಟಿ ಇದೆ. ಮುಖ್ಯಮಂತ್ರಿ ಗಾದಿ ಅಲಂಕರಿಸಲು ಬಹಳ ದೊಡ್ಡ ಫೈಟೇ ನಡೀತಾ ಇದೆ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಇದ್ದೀವಿ ಅಂತ ಬೆಂಗಳೂರಲ್ಲಿ ಹೇಳಿಕೆ ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ದೆಹಲಿಯಲ್ಲಿ ನಮಗೆ ಸಿಎಂ ಸ್ಥಾನವನ್ನ ಕೊಡಿ ಅಂತ ಎಲ್ಲಾ ಮಂತ್ರಿಗಳು, ಅದು ಹಿರಿಯ ಮಂತ್ರಿಗಳು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಆದಂತ ಸಂದರ್ಭದಲ್ಲಿ ಅದರ ನಡುವೆ ಒಂದಷ್ಟು ಫೈಟ್ ಕೂಡ ಇದೆ. ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ನಾವು ಕೂಡ ಅವರಷ್ಟು ಸೀನಿಯರ್ಸ್ ಅಂತ ಹೇಳಿದ್ದಾರೆ ಕೂಡ ಎಂಬಿ ಪಾಟೀಲ್ ಅವರು ಹಿಂದೆ. ಡಿಸಿಎಂ ಜಿಕೆಶಿಗೆ ಸಿಎಂ ಸೀಟ್ ತಪ್ಪಿಸಲು ಮೆಗಾ ಪ್ಲಾನ್ ನಡೀತಾ ಇದೆಯಾ ಒಳಗೊಳಗೆ? ಡಿಸಿಎಂ ಜಿಕೆಶಿಗೆ ಸಿಎಂ ಪಟ್ಟ ತಪ್ಪಿಸಲು ಎಲ್ಲರೂ ಕೂಡ ಒಂದಾದ್ರ? ಪರಮೇಶ್ವರ್, ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ ಪದೇ ಪದೇ ಸಭೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಹೇಗಾದ್ರೂ ಮಾಡಿ ಇವ್ರಿಗೆ ತಪ್ಪಿಸ್ಬೇಕು ಅಂತ ಒಂದಷ್ಟು ಪ್ಲಾನ್ ನಡೀತಾ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರ್ದು ಅಂತ ಪದೇ ಪದೇ ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಮಂತ್ರಿಗಳು. ಊಟದ ನೆಪದಲ್ಲಿ, ತಿಂಡಿ ನೆಪದಲ್ಲಿ ನಾಯಕರ ನಡುವೆ ಮೀಟಿಂಗ್ ನಡೀತಾ ಇದೆ. ಇತ್ತ ನನಗೆ ನೀನು, ನಿನಗೆ ನಾನು ಅನ್ನೋ ರೀತಿಯಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಆದ್ರೆ ಡಿಕೆಶಿ ವಿಚಾರದಲ್ಲಿ ಮಾತ್ರ ಎಲ್ಲರಿಂದ ಒಗ್ಗಟ್ಟು ಪ್ರದರ್ಶನ ನಡೀತಾ ಇದೆ. ಈ ಟೀಮ್ ಪ್ಲಾನ್ಗೆ ಡಿಕೆಶಿ ಟೀಮ್ ರಿವರ್ಸ್ ಪ್ಲಾನ್ ಕೂಡ ರೆಡಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಓಕೆ, ನೀವು ನೋಡಿ, ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಗೊತ್ತಿಲ್ಲ ಅದ್ ಏನ್ ಮಾತುಕತೆ ಆಯ್ತು ಅಂತ. ಅವಾಗವಾಗ ದೆಹಲಿಗೆ ಹೋಗ್ತಾ ಇರ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಕೆಲಸದ ಮೇಲೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಬಹಳ ಗುಪ್ತವಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಸೈಲೆಂಟ್ ಆಗಿ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಣ ಏನಿದೆ, ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ತಪ್ಪಿಸೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ರೇಸ್ನಲ್ಲಿ ಇದ್ದೀವಿ ಅನ್ನೋದನ್ನ ಪದೇ ಪದೇ ಹೋಗಿ ಹೈಕಮಾಂಡ್ ಮುಂದೆ ಇಡ್ತಾ ಇದ್ದಾರೆ ಈ ಪ್ರಸ್ತಾಪವನ್ನ. ಈಗಾಗಲೇ ಹೈಕಮಾಂಡ್ ಮುಂದೆ ಡಿಕೆ ಬ್ರದರ್ಸ್ ಕೂಡ ಒಂದಷ್ಟು ಒತ್ತಡ ಹಾಕಿದ್ದಾರೆ. ನಾನು ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪಕ್ಷಕ್ಕೆ ನಾನು ಮಾಡಿದ ಸೇವೆಯನ್ನ ಪರಿಗಣಿಸಿ ಅವಕಾಶವನ್ನ ಕೊಡಿ ಅಂತನೂ ಕೂಡ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಸ್ಥಾನಕ್ಕೆ. ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಪಾರು ಮಾಡಿದ್ದೇನೆ, ಆ ಕಾರಣಕ್ಕೆ ನನಗೆ ಇಡಿ ಸಿಬಿಐ ಟಾರ್ಗೆಟ್ ಮಾಡಿತ್ತು. ಜೈಲಿನಿಂದ ಬಿಡುಗಡೆ ಆದ ಬಳಿಕ ಕುಗ್ಗದೆ ಪಕ್ಷ ಕಟ್ಟಿದ್ದೇನೆ. ನಾನು ಅಧ್ಯಕ್ಷನಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ನನ್ನ ಪಾತ್ರ ಹೆಚ್ಚಿದೆ. ಸಿದ್ದರಾಮಯ್ಯ ಬಳಿಕ ಅವಕಾಶ ಕೊಡ್ತೀವಿ ಅಂತ ನೀವು ಭರವಸೆ ಕೊಟ್ಟಿದ್ರಿ, ಆ ಭರವಸೆ ಈಡೇರಿಸಿ ಅಂತ ಡಿಕೆ ಬ್ರದರ್ಸ್ ಇನ್ನೊಂದು ಕಡೆ ಒತ್ತಾಯಿಸಿದ್ದಾರೆ. ನಾವು ಏನೆಲ್ಲ ತ್ಯಾಗ ಮಾಡಿದ್ದೀವಿ ಅನ್ನೋದನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಡಿಕೆ ಬ್ರದರ್ಸ್. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಈಗ ಸಾಕಷ್ಟು ಒಂದು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಸಿಎಂ ಸ್ಥಾನಕ್ಕಾಗಿ. ಒಂದು ಕಡೆ ಸಿಎಂ ಪರವಾಗಿದ್ದೀವಿ ಅಂತ ಹೇಳ್ತಾರೆ, ಆದ್ರೆ ದೆಹಲಿ ಮಟ್ಟದಲ್ಲಿ ಹೋಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸ್ಥಾನದ ಬಗ್ಗೆ? ಈಗ ಹೈಕಮಾಂಡ್ ಸ್ಟ್ಯಾಂಡ್ ಏನು? ಬದಲಾವಣೆ ಆಗುತ್ತಾ ಮುಂದಿನ ದಿನಗಳಲ್ಲಿ? ಏನು ದಿವ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳ್ಬಂದಿರುವಂತಹ ಮೂಡ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇರೋದು. ಅದರಲ್ಲೂ ಇಡೀ ಈ ಪ್ರಕರಣದಲ್ಲಿ ಎಂಟ್ರಿ ಆಗ್ತಿದೆ ಅನ್ನುವಂತ ಒಂದು ಸುದ್ದಿ ಸದ್ದಾದ ಬೆನ್ನಲ್ಲೇ ಬಹಳಷ್ಟು ಆಕಾಂಕ್ಷಿಗಳು ದೆಹಲಿಗೆ ಹೋಗ್ತಾ ಇರುವಂತದ್ದು, ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಬೆಂಗಳೂರಲ್ಲೂ ಕೂಡ ಪ್ರತ್ಯೇಕವಾದಂತಹ ಒಂದು ಸಭೆಗಳನ್ನ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಸುಮಾರು 6-7 ಜನರು ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಅದರಲ್ಲಿ ಸೀನಿಯರ್ಸ್ ಹಾಗೂ ಪಕ್ಷಕ್ಕೆ ಅವರ ಕೊಡುಗೆ ಏನು ಅನ್ನುವಂತಹ ಒಂದು ಸಹಜವಾದಂತಹ ಒಂದು ಪ್ರಶ್ನೆಗಳು ಹುಟ್ಕೊಳ್ಳುವಂತದ್ದು ನಿಜ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವಂತ ಒಂದು ಸಂದರ್ಭ ಅಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳು ಬಂದಾಗ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಗಾದಿ ಸಿಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ 136 ಸ್ಥಾನಗಳನ್ನ ಗೆಲ್ಲೋದಕ್ಕೆ ನನ್ನ ಕಾಣಿಕೆ, ನನ್ನ ಪಾತ್ರ, ನನ್ನ ಸಂಕಷ್ಟ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒತ್ತಿ ಹೇಳುವಂತ ಒಂದು ಕೆಲಸ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಈಗಿನ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಸುಮಾರು 6-7 ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಸ್ ಮಾಡಿ ಸಿದ್ದರಾಮಯ್ಯ ಅವರು ಮೊದಲಾಗ್ಲಿ, ಅದಾದ ಬಳಿಕ ನಿಮ್ಗೂ ಕೂಡ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟ ಬಳಿಕವೇ
ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ರಾಜ್ಯ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಹೆಚ್ಚಾಗಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನನಗೆ ಅವಕಾಶ ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆದಿಯಾಗಿ ಪರಮೇಶ್ವರ್, ಎಂ ಬಿ ಪಾಟೀಲ್, ದೇಶಪಾಂಡೆ, ಎಚ್ ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಹಲವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳಿತ್ತು ಅದರಂತೆ ನಡ್ಕೊಳ್ಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಪಾರು ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದೀನಿ. ಅದಕ್ಕೆ ನಾನು ಸಾಕಷ್ಟು ಸಂಕಷ್ಟಗಳನ್ನು ಕೂಡ ಎದುರಿಸಿದ್ದೀನಿ. ಇಡಿ ಆಯ್ತು, ಸಿಬಿಐ ಆಯ್ತು, ಐಟಿ ಆಯ್ತು, ಎಲ್ಲಾ ತನಿಖೆಗಳನ್ನು ಕೂಡ ಎದುರಿಸಿ ಇವತ್ತು ಪಕ್ಷ ಸಂಘಟನೆ ಪರವಾಗಿ ನಾನು ನಿಂತಿದ್ದೀನಿ. ಹೀಗಾಗಿ ನನಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ಒಂದು ಲಾಬಿಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ರಾಜ್ಯ ಕಾಂಗ್ರೆಸ್ ಅಲ್ಲಿ ಯಾವ ರೀತಿಯಾಗಿ ಈಗಾಗಿದೆ ಅಂತ ಹೇಳಿದ್ರೆ, ಒಂದು ವೇಳೆ ನಾಳೆ ಬೆಳಗ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ದೆ ಆದ್ರೆ ನನಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ತಿರುಗೇಟ್ ಕೊಡುವಂತ ಒಂದು ರೀತಿಯಲ್ಲಿ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಆಗೋದ್ ಬೇಡ, ನಮ್ಮಲ್ಲಿ ಯಾರಾದ್ರೂ ಒಬ್ರು ಆದ್ರೂ ಕೂಡ ಪರವಾಗಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ನಾಯಕರು ಒಗ್ಗಟ್ಟಾಗಿ ಸಭೆಯನ್ನ ಮಾಡುವಂತದ್ದು, ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಗೆ ತಲುಪಿಸುವಂತದ್ದು, ಒಟ್ಟಾರೆ ಡಿ ಕೆ ಶಿವಕುಮಾರ್ ವರ್ಸಸ್ ಅದರ್ಸ್ ಅನ್ನುವಂತ ಒಂದು ರೀತಿಯಲ್ಲಿ ಈಗಿನ ರಾಜ್ಯ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದಾವೆ. ದಿವ್ಯಾ, ಓಕೆ, ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.